ಆಚಾರ್ಯರ ಶಿಷ್ಯರು. ಅದರ ಮುಂದಿನ ಅಭಿವೃದ್ಧಿಗೆ ಕೃಷ್ಣದೇವರಾಯನಿಗೆ ಗುರುಗಳಾಗಿ ನಿಂತವರು ವ್ಯಾಸತೀರ್ಥರು. ನೋಡಿ, ಅಲ್ಲಿ ಮಧ್ವ ಮತ್ತು ಶೈವ ಅಂದ್ರೆ ಹರಿಹರರ ಸಮಾಗಮ ಅಂತ ವ್ಯಾಸತೀರ್ಥರು ವ್ಯಾಸಗೊಂಡನ ಹಳ್ಳಿ ಬಂದೋಗಿದ್ದಾರೆ. ಏನು ವಿಶೇಷತೆ ಜಗಳೂರು ನನಗೆ ರೋಮಾಂಚನ ಆಗುತ್ತೆ. ಎಲ್ಲ ತಾಲೂಕುಗಳಿಗೂ ಈ ಸೌಭಾಗ್ಯ ಇಲ್ಲ. ಅದರ ಜೊತೆಗೆ ಈ ಜಗಳೂರಿಗೆ ಇಡೀ ಭಾರತೀಯರೇ ಆಶ್ಚರ್ಯ ಪಡೋ ಹಾಗೆ ಒಬ್ಬ ವ್ಯಕ್ತಿ ಬಂದು ಹೋಗಿದಾರಂತೆ. ಅದು ಐತಿಹ್ಯದಲ್ಲಿದೆ. ಹುಲ್ಲೂರು ಶ್ರೀನಿವಾಸ ಜೋಯಿಸರು ಆ ಭಾರತದ ಸಂಬಂಧಿಯಾದ ಕರ್ನಾಟಕ ಗೆಜೆಟ್ಟಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನಾದರೂ ಓದಿದ್ದೇನೆ ಅಥವಾ ಕೇಳಿದ್ದೇನೆ. ಅದೇನು ಅಂದ್ರೆ ಪಾಲಿ ಭಾಷೆಯಲ್ಲಿ ಈ ಬೌದ್ಧ ಉಪಯೋಗಿಸ್ತಾ ಇದ್ದ ಪಾಲಿ ಭಾಷೆ ಇದೆಯಲ್ಲ ಬೌದ್ಧರು, ಆ ಪಾಲಿ ಭಾಷೆಯಲ್ಲಿ ಅಶೋಕನಿಗೆ ಅಸಘ ಅಂತಾರೆ. ಅಶೋಕನಿಗೆ ಅಸಘ ಅಂತಾರೆ ಪಾಲಿ ಭಾಷೆಯಲ್ಲಿ. ಅಸಘ ಅಂದರೆ ಸಾಮ್ರಾಟ್ ಅಶೋಕ ಚಕ್ರವರ್ತಿ. ಈಗ ನಮಗೇನೀಗ ಈ ರಾಷ್ಟ್ರ ಲಾಂಛನ ಆಗಿದೆಯಲ್ಲ, ನಮ್ಮ 4 ಮುಖದ ಆ ಸಿಂಹ, ಆ ರಾಷ್ಟ್ರ ಲಾಂಛನವನ್ನ ಮೊದಲು ಮಾಡಿ ಸ್ಥಾಪನೆ ಮಾಡಿದವರು ಸಾಮ್ರಾಟ್ ಅಶೋಕ. ಆ ಸಾಮ್ರಾಟ್ ಅಶೋಕನಿಗೆ ಪಾಲಿ ಭಾಷೆಯಲ್ಲಿ ಅಸಘ ಅಂತಾರೆ. ಆ ಅಸಘ ಜಗಳೂರು ತಾಲೂಕಿಗೆ ಬಂದು ಇಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಅಸಗನ ಊರು ಅಸಗೋಡು, ಅಸಗ ಬಂದ ಹೋದ ಊರು ಅಸಗೋಡು. ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಐತಿಹ್ಯಗಳು ಇಲ್ಲಿ ನಡೆದಿದ್ದಾವೆ ಅಂತ ಹೇಳಿದ್ರೆ ಅಲ್ಲಿಂದ ನನಗೆ ಅನ್ನಿಸ್ತಾ ಇತ್ತು, ಈ ಜಗಳೂರಿಂದೆಲ್ಲ ಹುಡುಕಬೇಕು ತಿಳಿಬೇಕು ಅಂದಾಗ ನಮ್ಮ ತಂದೆಗೆ ಆತ್ಮೀಯರಾಗಿದ್ದವರು ಒಬ್ಬರಿದ್ರು. ವಯಸ್ಸಿನಲ್ಲಿ ಅಂತರ ಇತ್ತು, ಆದ್ರೆ ಆತ್ಮೀಯರಾಗಿದ್ದವರು ಜಗಳೂರಿನವರು. ಅವರು ಕೀರ್ತಿಶೇಷರಾದ ಇಮಾಮ್ ಸಾಹೇಬ್. ಎಂತ ದೊಡ್ಡ ವ್ಯಕ್ತಿ ಅವರು ಜಗಳೂರು ಇಮಾಮ್ ಸಾಹೇಬರು. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾರ ಖಾಸಗಿ ಸಮಾರಂಭಕ್ಕೂ ಹೋಗ್ತಿರಲಿಲ್ಲ. ಒಂದ್ ಕಡೆಗೆ ಹೋದ್ರೆ ಮತ್ತೆ ಎಲ್ಲಾ ಕಡೆಗೂ ಹೋಗ್ಬೇಕಾಗುತ್ತೆ ಅಂತ ಹೋಗ್ತಾ ಇರಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ 1937ನೇ ಇಸ್ವಿ ಸೆಪ್ಟೆಂಬರ್ 15ನೇ ತಾರೀಕು ಜಗಳೂರಿನಲ್ಲಿ ಇಮಾಮ್ ಸಾಹೇಬರು ಮನೆಯ ಗೃಹ ಪ್ರವೇಶ ಮಾಡಿದಾಗ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದು ಇಲ್ಲಿ ಆತಿಥ್ಯ ತಗೊಂಡು ಹೋಗಿದ್ದಾರೆ. ಅವ್ರು ಬಂದಾಗ ಜಗಳೂರು ಇಮಾಮ್ ಸಾಹೇಬರಿಗೆ ಬಂಗಾರದ ಕಫ್ರಿನ್ಸ್ ಕೊಟ್ಟಿದ್ದಾರೆ, ಹಾಕೊಳ್ಳೋದು ಗುಂಡಿಗಳು. ಅದು ಇವತ್ತಿಗೂ ದಾವಣಗೆರೆಯ ಬಾಬುಲಾಲ್ ಅಶೋಕ್ ಕುಮಾರ್ ಅವ್ರ ಹತ್ರ ಆ ಬಂಗಾರದ ಕಫ್ಲಿಂಗ್ಸ್ ಇದೆ. ಅದು ಹೇಗೋ ಅವ್ರ ಕಡೆಗೆ ಹೋಯ್ತು, ಮಾರ್ವಾಡಿಗಳಿಗೆ ಹೋಯ್ತು. ಅದರಿಂದ ಅವ್ರ ಹತ್ರ ಅವ್ರು ನನಗೆ ತಂದು ತೋರಿಸಿದ್ರು. ನೋಡಿ ಸರ್, ಇದು ಜಗಳೂರು ಇಮಾಮ್ ಸಾಹೇಬರಿಗೆ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಿದ್ರು. ರೋಮಾಂಚನ ಆಗುತ್ತೆ ಇಂಥದನ್ನೆಲ್ಲ ಕೇಳಿದ್ರೆ. ಅಂತಹ ಜಗಳೂರು ಇಮಾಮ್ ಸಾಹೇಬರು ಮೈಸೂರಿಗೆ ಹೋಗುವಾಗ ದಾವಣಗೆರೆವರೆಗೆ ಎತ್ತಿನ ಗಾಡಿ ಒಳಗೆ ಬಂದು ದಾವಣಗೆರೆಯಿಂದ ಒಂದು ಕಾರಲ್ಲಿ ಕೊಡಗನೂರಿಗೆ ಹೋಗಿ ರೈಲು ಹೋಗ್ತಾ ಇದ್ರು. ಅವಾಗಿನ ದಾವಣಗೆರೆ ರೈಲ್ವೆ ಸ್ಟೇಷನ್ ಆಗಿರಲಿಲ್ಲ, ಕೊಡಗನೂರಲ್ಲಿ ಇತ್ತು. ದಾವಣಗೆರೆ ರಾಜನಹಳ್ಳಿ ಮಧುರಾಯಪುರ ಅಂಗಡಿ ಕಟ್ಟೆ ಮೇಲೆ ಟಿಕೆಟ್ ಕೊಡ್ತಾ ಇದ್ರು, ಕೊಡಗನೂರಿಗೆ ಹೋಗಿ ಹತ್ತಬೇಕಾಗಿತ್ತು. ಇಂಥವೆಲ್ಲ ನಾನು ಹೇಳಿ